ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ಈ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟನ್ನು ಮೇಲೆ ಅಥವಾ ಕೆಳಗಡೆ ತಗೊಂಡೋಗ್ಬೋದಾಗಿರುವಂಥ ಕೀ ಇವೆಂಟ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ವಾರ ಒನ್ ಆಫ್ ದ ಬ್ಯುಸಿಯೆಸ್ಟ್ ವೀಕ್ ಅಂತ ಹೇಳ್ಬೋದು. ಯಾಕೆಂತಂದರೆ ಸಾಕಷ್ಟು ಇವೆಂಟ್ಗಳಿದ್ದಾವೆ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ. ನೋಡೋಣ ಯಾವೆಲ್ಲ ಇಂಪಾರ್ಟೆಂಟ್ ಇವೆಂಟ್ಗಳಿದ್ದಾವೆ, ಅವು ಎಷ್ಟೆಲ್ಲ ಇಂಪ್ಯಾಕ್ಟ್ ಮಾಡ್ಬೋದು ಮಾರ್ಕೆಟ್ ಮೇಲೆ ಅನ್ನೋದನ್ನ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಗೆಳೆಯರಿ, ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ನಮ್ಮ ಮಾರ್ಕೆಟ್ ನ ಕಳೆದ ವಾರದ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡೋದಾದ್ರೆ 5 ಡೇಸ್ ಅಲ್ಲಿ ಸ್ವಲ್ಪ ನೋಡಬಹುದು. 1.82% ಡೌನ್ ಫಾಲ್ ಕಳೆದ ವಾರ ಕಂಡು ಬಂದಿದೆ. 1345 ಪಾಯಿಂಟ್ಸ್ ಸೆನ್ಸೆಕ್ಸ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ. ಹಾಗೆ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಲಾಸ್ಟ್ 5 ಡೇಸ್ ಅಲ್ಲಿ ನೋಡಬಹುದು, ಇಲ್ಲೂ ಕೂಡ ಮೋರ್ ದನ್ 2% ಅಥವಾ 464 ಪಾಯಿಂಟ್ಸ್ ಡೌನ್ ಫಾಲ್ ನಿಫ್ಟಿಯಲ್ಲೂ ಕೂಡ ಕಂಡು ಬಂದಿದೆ. ಓವರ್ ಆಲ್ ಟ್ರೆಂಡ್ ಅನ್ನ ನೋಡಿದ್ರೆ ನೆಗೆಟಿವ್ ಟ್ರೆಂಡ್ ನಮ್ಮ ಮಾರ್ಕೆಟ್ ಅಲ್ಲಿ ಸದ್ಯದ ಮಟ್ಟಿಗಿದೆ. ಹಾಗೆ ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಂತೂ ಇನ್ನೂ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಕಳೆದ ವಾರ ಕಂಡು ಬಂದಿದೆ. ಹಾಗಾಗಿ ಅದನ್ನು ಕೂಡ ನಾವು ವಾಚ್ ಮಾಡಬೇಕಾಗುತ್ತೆ ಈ ವಾರ. ನೆಕ್ಸ್ಟ್ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡೋದಾದ್ರೆ ಎಸ್ಪೆಷಲಿ ಫ್ರೈಡೆ ಸೆಷನ್ ಅಲ್ಲಿ ನೋಡಬಹುದು 190 ಪಾಯಿಂಟ್ಸ್ ಅಥವಾ 0.5% ಡೌನ್ ಫಾಲ್ ಫ್ರೈಡೆ ಸೆಷನ್ ಅಲ್ಲಿ ಕಂಡು ಬಂದಿದೆ. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫ್ಲಾಟ್ ಇದೆ. ಮಧ್ಯೆ ಚೆನ್ನಾಗಿ ಮೇಲೆ ಹೋಗಿತ್ತು, ಅದರ ನಂತರ ಡೌನ್ ಫಾಲ್ ಕೂಡ ಆಗಿದೆ. ಓವರ್ ಆಲ್ ಲಾಸ್ಟ್ ವೀಕ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ. ಹಾಗೆ ನಾವು ನಾಸ್ಡಾಕ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 5 ಡೇಸ್ ಅಲ್ಲಿ ಇಲ್ಲಂತೂ 0.5% ಡೌನ್ ಫಾಲ್ ಇದೆ. ಓವರ್ ಆಲ್ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಸೆಂಟಿಮೆಂಟ್ ಇದೆ ಅಂತ ಹೇಳ್ಬೋದು ಮಾರ್ಕೆಟ್ ಅಲ್ಲಿ. ಹಾಗಾದ್ರೆ ಯಾವೆಲ್ಲ ಇವೆಂಟ್ಗಳು ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನ ಮೇಲೆ ಈ ವಾರ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಅಂತ ಬಂದ್ರೆ, ಎಸ್ಪೆಷಲಿ ಗ್ಲೋಬಲ್ ಲೆವೆಲ್ ಇಂದ ಬರೋದಾದ್ರೆ ನಾವು ಮೊದಲಿಗೆ FOMC ಮೀಟಿಂಗ್ ಇದೆ ಈ ವಾರ. ಸೊ ನಾವು ಡೇಟ್ ಅನ್ನ ನೋಡೋದಾದ್ರೆ ನೋಡಬಹುದು ಮಾರ್ಚ್ 19, 20, 20ನೇ ತಾರೀಕು ರಾತ್ರಿ ಔಟ್ಕಮ್ ಬರುತ್ತೆ. ಅದಕ್ಕೆ ಮಾರ್ಕೆಟ್ ರಿಯಾಕ್ಷನ್ 21ನೇ ತಾರೀಕು ನೋಡ್ಲಿಕ್ಕೆ ಸಿಗುತ್ತೆ. ಹಾಗೆ ರೇಟ್ ಬಗ್ಗೆ ಈಗಾಗಲೇ ನಮಗೆ ಗೊತ್ತಿದೆ, ರೇಟ್ ಕಟ್ ಆಗುವಂತ ಚಾನ್ಸಸ್ ಈಗ ಕಡಿಮೆ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಅದೇ. ತುಂಬಾ ದಿನದಿಂದ ಎಕ್ಸ್ಪೆಕ್ಟೇಷನ್ ಇತ್ತು ಜೂನ್ಗಿಂತ ಮುಂಚೆ ಏನಾದ್ರೂ ಆಗಬಹುದಾ ಅನ್ನೋಂತ ಹೋಪ್ ಇಟ್ಕೊಂಡು ಮಾರ್ಕೆಟ್ ಪರ್ಫಾರ್ಮ್ ಮಾಡ್ತಾ ಇತ್ತು. ಆದ್ರೆ ಈಗ ಬರ್ತಿರೋಂತ ಕೆಲವು ನ್ಯೂಸ್ ಗಳನ್ನ ನೋಡಿದ್ರೆ ಜೂನ್ ಅಲ್ಲೂ ಕೂಡ ರೇಟ್ ಕಟ್ ಆಗುವಂತ ಚಾನ್ಸಸ್ ಕಡಿಮೆ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಸೊ ನೀವು ಇಲ್ಲಿ ನೋಡಬಹುದು ಜಾಮಿ ಡಿಮೋನ್ ಈ ವ್ಯಕ್ತಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಬ್ಬ ವ್ಯಕ್ತಿ, CEO ಆಫ್ ಚೇಸ್ ಅಂದ್ರೆ JP Morgan CEO ಇವರು ಜಾಮಿ ಡಿಮೋನ್. ಇವರು ಕೆಲವೊಂದು ಮಾತುಗಳನ್ನ ಹೇಳಿದರೆ, ಎಸ್ಪೆಷಲಿ ಫೆಡರಲ್ ರಿಸರ್ವ್ ರೇಟ್ ಕಟ್ಸ್ ಬಗ್ಗೆ. ಸೊ ನೀವು ಇಲ್ಲಿ ನೋಡಬಹುದು ಜಾಮಿ ಡಿಮೋನ್ ಸೇಸ್ ದ ಫೆಡ್ ಶುಡ್ ಹೋಲ್ಡ್ ಆಫ್ ಆನ್ ಕಟಿಂಗ್ ಇಂಟ್ರೆಸ್ಟ್ ರೇಟ್ಸ್ ಬಿಕಾಸ್ ದ ಎಕಾನಮಿ ಇಸ್ ಕೈಂಡ್ ಆಫ್ ಬೂಮಿಂಗ್. ಅಂದ್ರೆ ಆತುರವಾಗಿ ಅಥವಾ ಅಗ್ರೆಸಿವ್ ಆಗಿ ರೇಟ್ ಕಟ್ ಅನ್ನ ಮಾಡೋದು ತುಂಬಾ ಡೇಂಜರಸ್ ಆಗುತ್ತೆ ಅನ್ನುವಂತ ಮಾತನ್ನ ಇವರು ಹೇಳಿದ್ದಾರೆ. ಮಾತನ್ನ ಫೆಡರಲ್ ರಿಸರ್ವ್ ಈಸಿಯಾಗಿ ತಗೊಳ್ಳೋದಿಲ್ಲ. ಯಾಕೆಂತಂದ್ರೆ ಇವರು ಒಬ್ಬ ಕೀ ಪರ್ಸನ್ ಆಸ್ ಎ ಎಕನಾಮಿಸ್ಟ್, ಹಾಗೆ ದೊಡ್ಡ ಕಂಪನಿಯ CEO ಆಗಿ ಅಂತ ಹೇಳ್ತಿದ್ದಾರೆ ಮಾರ್ಕೆಟ್ ಎಕ್ಸ್ಪರ್ಟ್ಸ್. ಹಾಗಾಗಿ ಈಗ ಜೂನ್ ಅಲ್ಲೂ ಕೂಡ ರೇಟ್ ಕಟ್ ಆಗುವಂತ ಚಾನ್ಸಸ್ ಕಡಿಮೆ ಆಗುವಂತ ಸನ್ನಿವೇಶಗಳು ಕ್ರಿಯೇಟ್ ಆಗ್ತಾ ಇದೆ. ಹಾಗಾಗಿ ಖಂಡಿತ ಈ ವಾರದ FOMC ಮೀಟಿಂಗ್ ನ ಮೇಲೆ ಎಲ್ಲರ ಗಮನ ಇರುತ್ತೆ. ಜೊತೆಗೆ ಮೀಟಿಂಗ್ ಅಲ್ಲಿ ರೇಟ್ ಕಟ್ ಆಗೋದು ಬಿಡೋದು ಬೇರೆ ವಿಚಾರ. ಯಾಕಂದ್ರೆ ಮೋಸ್ಟ್ ಆಫ್ ದ ಎಕ್ಸ್ಪೆಕ್ಟೇಷನ್ಸ್ ಆರ್ ಫ್ಲಾಟ್. ಅಂದ್ರೆ ಈಗ ಏನ್ ರೇಟ್ಸ್ ಇದೆ ಅದೇ ಕಂಟಿನ್ಯೂ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ರೇಟ್ ಹೈಕ್ ಅಂತೂ ಆಗೋದಿಲ್ಲ, ಬಟ್ ಕಟ್ ಮಾಡೋದ್ರ ಬಗ್ಗೆ ಮೇ ಬಿ ಇನ್ನೊಂದ್ ಸ್ವಲ್ಪ ದಿನ ಮುಂದೆ ಹೋಗ್ಬೋದು. ಆದ್ರೆ ಎಲ್ಲರ ಗಮನ ಇರೋದು ಕಮೆಂಟ್ರಿ ಮೇಲೆ. ಫೆಡರಲ್ ರಿಸರ್ವ್ ನ ಜೆರೋಮ್ ಪವೆಲ್ ಅವರು ಕಮೆಂಟ್ರಿಯಲ್ಲಿ ಏನ್ ಹೇಳ್ತಾರೆ, ಯಾವ ಪಾಯಿಂಟ್ಸ್ ಅನ್ನ ಹೈಲೈಟ್ ಮಾಡ್ತಾರೆ, ರಿಸೆಷನ್ ಬಗ್ಗೆ ಏನ್ ಹೇಳ್ತಾರೆ, ಇನ್ಫ್ಲೇಷನ್ ಬಗ್ಗೆ ಏನ್ ಹೇಳ್ತಾರೆ, ರೇಟ್ ಕಟ್ಸ್ ಬಗ್ಗೆ ಏನ್ ಹೇಳ್ತಾರೆ. ಸೊ ಈ 3 ಇಂಪಾರ್ಟೆಂಟ್ ಪಾಯಿಂಟ್ ಗಳ ಮೇಲೆ ಎಲ್ಲರ ಗಮನ ಕೇಂದ್ರೀಕೃತವಾಗಿರುತ್ತೆ ಈ ವಾರದ ಫೆಡ್ ರಿಸರ್ವ್ ನ ಮೀಟಿಂಗ್ ನ ನಂತರ ಬರುವಂತ ಕಮೆಂಟ್ರಿಯಲ್ಲಿ. ಸೊ ರೇಟ್ಸ್ ಅಂತೂ ಈಗಿರೋದೇ ಕಂಟಿನ್ಯೂ ಆಗುವಂತ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ. ಹಾಗೆ ರೇಟ್ ಕಟ್ಸ್ ಅನ್ನ ನಾವು ಖಂಡಿತ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಲಾಸ್ಟ್ ಇನ್ಫ್ಲೇಷನ್ ಡೇಟಾ ಕೂಡ ಎಕ್ಸ್ಪೆಕ್ಟೇಷನ್ ಗಿಂತ ಸ್ವಲ್ಪ ಜಾಸ್ತಿನೇ ಬಂತು. ಹಾಗಾಗಿ ಇನ್ ಕೇಸ್ ಫೆಡರಲ್ ರಿಸರ್ವ್ ಸ್ವಲ್ಪ ಅಗ್ರೆಸಿವ್ ಆಗಿ ಡಿಸಿಷನ್ ತಗೊಂಡು ಏನಾದ್ರು ರೇಟ್ ಕಟ್ಸ್ ಅನ್ನ ಮಾಡಿತು ಅಂದ್ರೆ ಅದು ಆಬ್ವಿಯಸ್ಲಿ ಮಾರ್ಕೆಟ್ ಗೆ ಪಾಸಿಟಿವ್ ಪಾಯಿಂಟ್ ಆಗುತ್ತೆ. ಸೊ ಅದರ ಇಂಪ್ಯಾಕ್ಟ್ ಪಾಸಿಟಿವ್ ಆಗಿ ಕೂಡ ಇರಬಹುದು ಮಾರ್ಕೆಟ್ ಮೇಲೆ. ಬಟ್ ನೋಡೋಣ, ಬಟ್ ಅಂತ ಚಾನ್ಸಸ್ ತೀರಾ ಕಡಿಮೆ. ಬಟ್ ನೋಡೋಣ 20ನೇ ತಾರೀಕು ಔಟ್ಕಮ್ ಏನ್ ಬರುತ್ತೆ ಅನ್ನೋದ್ರ ಮೇಲೆ ನಿಮ್ಮ ಗಮನ ಇರಲಿ. ಸೊ ನೆಕ್ಸ್ಟ್ ಇವೆಂಟ್ ಗೆ ನಾವು ಬರೋದಾದ್ರೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಇವೆಂಟ್ ಯೂರೋಝೋನ್ ನ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಥವಾ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗ್ತಾ ಇದೆ. ಇದ್ರ ಮೇಲೆ ಕೂಡ ನಿಮ್ಮ ಗಮನ ಇರಬೇಕಾಗುತ್ತೆ. ಡೇಟ್ ಅನ್ನ ನೋಡೋದಾದ್ರೆ ನೋಡಬಹುದು 18ನೇ ತಾರೀಕು ಅಂದ್ರೆ ನಾಳೆನೆ ಈ ಡೇಟಾ ರಿಲೀಸ್ ಆಗ್ತಾ ಇದೆ. ಮಧ್ಯಾಹ್ನ 3:30ಕ್ಕೆ ಅಂದ್ರೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಲೀಸ್ ಆಗುತ್ತೆ. ಎಕ್ಸ್ಪೆಕ್ಟೇಷನ್ ನೋಡಬಹುದು 2.6% ಎಕ್ಸ್ಪೆಕ್ಟೇಷನ್ ಇದೆ. ಸೊ ನೋಡೋಣ ಎಷ್ಟು ಮಟ್ಟಿಗೆ ಈ ಡೇಟಾ ಬರುತ್ತೆ ಅಂತ. ಇದ್ರ ಮೇಲೂ ಕೂಡ ನಿಮ್ಮ ಗಮನ ಇರಲಿ ಯೂರೋಝೋನ್ ನ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಮೇಲೆ. ನೆಕ್ಸ್ಟ್ 3ನೇ ದೊಡ್ಡ ಇವೆಂಟ್ ಅಂದ್ರೆ ಈ ವಾರ ಇರೋದ್ರಲ್ಲಿ UK ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. UK ಇಂದ ಇನ್ಫ್ಲೇಷನ್ ಡೇಟಾ ಕೂಡ ರಿಲೀಸ್ ಆಗ್ತಾ ಇದೆ. ಡೇಟ್ ಅನ್ನ ನೋಡಬಹುದು 20ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇದು ಅಂದ್ರೆ ಫೆಡರಲ್ ರಿಸರ್ವ್ ನ ಔಟ್ಕಮ್ ಕೂಡ ಅವತ್ತೇ ಬರುತ್ತೆ. UK ಇನ್ಫ್ಲೇಷನ್ ಡೇಟಾ ಕೂಡ ಅವತ್ತೇ ಬರುತ್ತೆ. ಸೊ ಎಕ್ಸ್ಪೆಕ್ಟೇಷನ್ ಅಥವಾ ಫೋರ್ಕಾಸ್ಟ್ ನೋಡಬಹುದು 3.5% ಎಕ್ಸ್ಪೆಕ್ಟೇಷನ್ ಇದೆ. ಲಾಸ್ಟ್ ಟೈಮ್ 4.1 ಇತ್ತು, ಬಂದಿದ್ದು 4
ಸೊ ಪಾಸಿಟಿವ್ ಇತ್ತು ಅಂದ್ರೆ ಎಕ್ಸ್ಪೆಕ್ಟೇಷನ್ ಗಿಂತ ಕಡಿಮೆನೆ ಬಂದಿತ್ತು. ಈಗ 3.5 ಎಕ್ಸ್ಪೆಕ್ಟೇಷನ್ ಇದೆ. ನೋಡೋಣ ಎಷ್ಟು ಪ್ರಮಾಣದಲ್ಲಿ ಬರುತ್ತೆ ಅಂತ. ಸೊ ಇದು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಇದ್ರ ಮೇಲೂ ಕೂಡ ನಿಮ್ಮ ಗಮನ ಇರಲಿ. ಹಾಗೆ ನೆಕ್ಸ್ಟ್ ಬ್ಯಾಂಕ್ ಆಫ್ ಇಂಗ್ಲೆಂಡ್ ರೇಟ್ ಬಗ್ಗೆ ಡಿಸಿಷನ್ ತಗೊಳ್ತಾ ಇದೆ. ಅದು ಕೂಡ ಇದೇ ವಾರ ಇದೆ. ಡೇಟ್ ನೋಡಬಹುದು ಮಾರ್ಚ್ 21. ಮಾರ್ಚ್ 21ಕ್ಕೆ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಕೂಡ ರೇಟ್ ಬಗ್ಗೆ ಡಿಸಿಷನ್ ತಗೊಳ್ತಾ ಇದೆ. ಇದ್ರ ಮೇಲೂ ಕೂಡ ನಿಮ್ಮ ಗಮನ ಇರಬೇಕಾಗುತ್ತೆ. ಮೋಸ್ಟ್ ಆಫ್ ದ ಟೈಮ್ ಎಲ್ಲರೂ ಫಾಲೋ ಮಾಡೋದು ಫೆಡರಲ್ ರಿಸರ್ವ್ ಅನ್ನ. 20ನೇ ತಾರೀಕು ಫೆಡರಲ್ ರಿಸರ್ವ್ ನ ಔಟ್ಕಮ್ ಏನ್ ಬರುತ್ತೆ ಅದೇ ರೀತಿ ಡಿಸಿಷನ್ ಅನ್ನ BOE ಕೂಡ ತಗೊಳ್ಳುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ನಮಗೆ 20ನೇ ತಾರೀಕಿಗೆ ಔಟ್ಕಮ್ ಗೊತ್ತಾಗ್ಬಿಡುತ್ತೆ. ಎಲ್ಲ ಸೆಂಟ್ರಲ್ ಬ್ಯಾಂಕ್ಗಳು ಕೂಡ ಫೆಡರಲ್ ರಿಸರ್ವ್ ಅನ್ನೇ ಫಾಲೋ ಮಾಡ್ತವೆ. ಅದಕ್ಕಿಂತ ಮುಂಚೆ ರೇಟ್ ಕಟ್ಸ್ ಅನ್ನ ಮಾಡುವಂತ ಚಾನ್ಸಸ್ ಕಡಿಮೆ. ಸ್ಟಿಲ್ ಇದ್ರ ಮೇಲೂ ಕೂಡ ನಿಮ್ಮ ಗಮನವನ್ನು ಇಡಬಹುದು 21ನೇ ತಾರೀಕು. ಸೊ ನೆಕ್ಸ್ಟ್ ನಮ್ಮ ಇಂಡಿಯನ್ ಮಾರ್ಕೆಟ್ ಕಡೆ ಬರೋದಾದ್ರೆ ಫಸ್ಟ್ ಆಫ್ ಆಲ್ ಈಗಾಗಲೇ ನಿನ್ನೆ ಜನರಲ್ ಎಲೆಕ್ಷನ್ಸ್ ಅನೌನ್ಸ್ ಆಗಿದೆ. ಈಗಾಗಲೇ ನಿನ್ನೆ ವಿಡಿಯೋದಲ್ಲಿ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಹಾಗೆ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಈ ವಾರ ತುಂಬಾನೇ ಇವೆಂಟ್ ಗಳಿರೋದ್ರಿಂದ ವಾಲಟೈಲ್ ಪರ್ಫಾರ್ಮೆನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಹೋದ ವಾರ ಯಾವ ರೀತಿ ಪರ್ಫಾರ್ಮೆನ್ಸ್ ಇತ್ತು ಅದೇ ರೀತಿ ಪರ್ಫಾರ್ಮೆನ್ಸ್ ನಾವು ಈ ವಾರ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಮಾರ್ಚ್ ಅಲ್ಲೇ ವಾಲಟೈಲ್ ಮಾರ್ಕೆಟ್ ಕಂಡೀಷನ್ ಇರುತ್ತೆ. ಈಗಾಗಲೇ ಅದನ್ನ ನಾವು ನೋಡಿದೀವಿ ಲಾಸ್ಟ್ 15 ಡೇಸ್ ಅಲ್ಲಿ. ಇನ್ನು 10-12 ಟ್ರೇಡಿಂಗ್ ಸೆಷನ್ ಅಲ್ಲೂ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ. ಈಗಾಗಲೇ ಎಲೆಕ್ಷನ್ಸ್ ಕೂಡ ಅನೌನ್ಸ್ ಆಗಿರೋದ್ರಿಂದ ಇದರ ಇಂಪ್ಯಾಕ್ಟ್ ಕೂಡ ಇದ್ದೇ ಇರುತ್ತೆ ಮಾರ್ಕೆಟ್ ಮೇಲೆ. ಇನ್ನುಳಿದಂತೆ ಅಪಾರ್ಟ್ ಫ್ರಮ್ ಎಲೆಕ್ಷನ್ಸ್ PMI ಡೇಟಾ ಕೂಡ ರಿಲೀಸ್ ಆಗ್ತಾ ಇದೆ. ಅದ್ರ ಮೇಲೆ ಕೂಡ ಬೇಕಿದ್ರೆ ಒಂದು ಕಣ್ಣನ್ನ ಇಡಬಹುದು. ಡೇಟ್ ನೋಡಬಹುದು. ಸಾರಿ, ಇಲ್ಲಿ ಡೇಟ್ ಅನೌನ್ಸ್ ಆಗಿಲ್ಲ, ಇಲ್ಲಿ ಅಪ್ಡೇಟ್ ಆಗಿಲ್ಲ ಈ ಸೈಟ್ ಅಲ್ಲಿ. ಬಟ್ ಈ ವಾರ PMI ಡೇಟಾ ಕೂಡ ರಿಲೀಸ್ ಆಗುತ್ತೆ. ಅದ್ರ ಮೇಲೂ ಕೂಡ ನಿಮ್ಮ ಗಮನ ಇಡಬಹುದು. ಇನ್ನುಳಿದಂತೆ FIS DIS ಆಕ್ಟಿವಿಟೀಸ್ ಕಡೆ ಬಂದ್ರೆ ಶುಕ್ರವಾರದ ಸೆಷನ್ ಅಲ್ಲಿ FIS 848 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. DIS 682 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ 9311 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾರ್ಚ್ ಅಲ್ಲಿ FIS ಕಡೆಯಿಂದ ಮಾಡಿದ್ದಾರೆ. DIS ಕಡೆಯಿಂದ 28,000 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಸೊ ಭರ್ಜರಿ ಇನ್ಫ್ಲೋ DIS ಕಡೆಯಿಂದ ಬಂದಿದೆ. ಹಾಗೆ FIS ಕಡೆಯಿಂದ ಕೂಡ ಪಾಸಿಟಿವ್ ಇದೆ ಇನ್ಫ್ಲೋ. ಸೊ ನೋಡೋಣ ಈ ವಾರ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಇವ್ರ ಕಡೆಯಿಂದ. ಎಸ್ಪೆಷಲಿ ಎಲೆಕ್ಷನ್ ಅನೌನ್ಸ್ ಆಗಿರೋದ್ರಿಂದ ಸೊ ಈ ವೀಕ್ ಅಲ್ಲಿ ಇವ್ರು ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಅದ್ರ ಮೇಲೆ ಕುತೂಹಲ ಇದ್ದೇ ಇದೆ. ಇನ್ನು ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ 85 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸೊ ಲಾಸ್ಟ್ ವೀಕ್ ಇಂದ ಕೂಡ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ. 84, 83, 85 ಈ ರೇಂಜ್ ಅಲ್ಲಿ. ಇದು ಸೇಮ್ ರೇಂಜ್ ಅಲ್ಲಿ ಇರೋದು ಮಾರ್ಕೆಟ್ಗೆ ಒಂದು ಪಾಸಿಟಿವ್ ಪಾಯಿಂಟ್ ಅಂತಾನೆ ಭಾವಿಸಬಹುದು. ಸ್ಟಿಲ್ ಇದ್ರ ಮೇಲೆ ಕೂಡ ನಿಮ್ಮ ಗಮನ ಇಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ನೆಕ್ಸ್ಟ್ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಪಾಪ್ಯುಲರ್ ವೆಹಿಕಲ್ಸ್ ಈ ವಾರ ಲಿಸ್ಟಿಂಗ್ ಇರುತ್ತೆ. ಅದ ನಂತರ ಕ್ರಿಸ್ಟಲ್ ಇಂಟಿಗ್ರೇಟೆಡ್ ಸರ್ವಿಸಸ್ ನಾಳೆ ಕೂಡ ಓಪನ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಅಪ್ಲೈ ಮಾಡಬಹುದು. 2 IPOಗಳು ಈ ವಾರ ಸುದ್ದಿಯಲ್ಲಿರುತ್ತವೆ. ಇನ್ನುಳಿದಂತೆ ಈ ವಾರ ಕಾರ್ಪೊರೇಟ್ ಆಕ್ಷನ್ ಇರುವಂತ ಕಂಪನಿಗಳ ಕಡೆ ಬರೋದಾದ್ರೆ ಆಯಿಲ್ ಇಂಡಿಯಾದ ಡಿವಿಡೆಂಡ್ ಗೆ ಎಕ್ಸ್ ಡೇಟ್ ಇದೆ 18ನೇ ತಾರೀಕು ಅಂದ್ರೆ ನಾಳೆ. ಹಾಗೆ ಟಿಆರ್ ಅಗ್ರೋಟೆಕ್ ರೈಟ್ ಇಶ್ಯೂ ಇದೆ. ಟೈನ್ ಆಗ್ರೋ ಬೋನಸ್ ಇಶ್ಯೂ ಇದೆ, ನಾಳೆನೆ ಎಕ್ಸ್ ಡೇಟ್. ಅಗೇನ್ ಟೈನ್ ಆಗ್ರೋ ಸ್ಟಾಕ್ ಸ್ಪ್ಲಿಟ್ ಇದೆ, ಅದು ಕೂಡ ನಾಳೆನೆ ಎಕ್ಸ್ ಡೇಟ್ ಇದೆ. KEI ಇಂಡಸ್ಟ್ರೀಸ್ ನ ಡಿವಿಡೆಂಡ್ ಗೆ ಎಕ್ಸ್ ಡೇಟ್ ಇದೆ 19ನೇ ತಾರೀಕು. ಕೇಸರ್ ಇಂಡಿಯಾ ಲಿಮಿಟೆಡ್ ಇಶ್ಯೂ ಇದೆ 19ನೇ ತಾರೀಕು ಎಕ್ಸ್ ಡೇಟ್. ಹಾಗೆ ರಾಮಾ ಸ್ಟೀಲ್ ಟ್ಯೂಬ್ಸ್ 2:1 ಬೋನಸ್ 19 ಮಾರ್ಚ್ 2024 ಎಕ್ಸ್ ಡೇಟ್ ಇದೆ. ಅಂದ್ರೆ ನಾಳೆ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ಈ ಸ್ಟಾಕ್ ಬಗ್ಗೆ. ನಾನು ಹಿಂದೆ ಸಾಕಷ್ಟು ಸಲ ವಿಡಿಯೋ ಮಾಡಿದ್ದೀನಿ ಕೂಡ ಇದ್ರ ಬಗ್ಗೆ. ಸೊ ನಾಳೆ ಅಲ್ಲ, ನಾಡಿದ್ದು ಎಕ್ಸ್ ಡೇಟ್ ಇದೆ. ಅದನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಪ್ರೈಸ್ ಅವತ್ತು ಅಡ್ಜಸ್ಟ್ ಆಗುತ್ತೆ. 2:1 ರೇಷಿಯೋದಲ್ಲಿ ಬೋನಸ್ ಅನೌನ್ಸ್ ಮಾಡಿದೆ ಕಂಪನಿ. TVS ಮೋಟಾರ್ ನ ಡಿವಿಡೆಂಡ್ ಇದೆ. ಹಾಗೆ AGI ಇನ್ಫ್ರಾದ ಡಿವಿಡೆಂಡ್ ಕೂಡ ಇದೆ. ಸೊ ಲಿಸ್ಟ್ ಅನ್ನ ಪಾಸ್ ಮಾಡಿ ಒಂದ್ಸಲ ನೋಡ್ಕೊಳ್ಬಹುದು ಯಾವೆಲ್ಲ ಕಂಪನಿಗಳ ರಿಸಲ್ಟ್ ಇದೆ. ರಿಸಲ್ಟ್ ಅಲ್ಲ, ಡಿವಿಡೆಂಡ್ಸ್ ಬೋನಸ್ ಸ್ಪ್ಲಿಟ್ ಬಗ್ಗೆ ಇರೋಂತವನ್ನ. ಹಾಗೆ PFC ಇಂಟೀರಿಯಂ ಡಿವಿಡೆಂಡ್ ಕೂಡ ಇದೆ 3 ರೂಪೀಸ್ 22 ಮಾರ್ಚ್ ಎಕ್ಸ್ ಡೇಟ್. ಒಂದ್ಸಲ ವಿಡಿಯೋ ಪಾಸ್ ಮಾಡ್ಬೇಕಿದ್ರೆ ನೋಡ್ಕೊಳ್ಬಹುದು ಈ ಲಿಸ್ಟ್ ಅನ್ನ. ಸುಮಾರು ಕಂಪನಿಗಳ ಕಾರ್ಪೊರೇಟ್ ಆಕ್ಷನ್ ಈ ವಾರ ಇದೆ. ಸರಿಗಳಿರಿ, ಓವರ್ ಆಲ್ ಈ ವಾರ ಹಲವಾರು ಇವೆಂಟ್ ಗಳು ಇರೋದ್ರಿಂದ, ಅದರಲ್ಲೂ ಇಂಪಾರ್ಟೆಂಟ್ ಇವೆಂಟ್ ಗಳು ಇರೋದ್ರಿಂದ ಮಾರ್ಕೆಟ್ ಅಲ್ಲಿ ವಾಲಟೈಲ್ ಪರ್ಫಾರ್ಮೆನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ಎಸ್ಪೆಷಲಿ ಎಲ್ಲ ನ್ಯೂಸ್ ಗಳು ಕೂಡ ಆಚೆಯಿಂದ ಬರುವಂತವೆ, ಗ್ಲೋಬಲ್ ಮಾರ್ಕೆಟ್ಸ್ ಗಳ ಕಡೆಯಿಂದ ಬರುವಂತವೆ ಮ್ಯಾಕ್ರೋ ಡೇಟಾಗಳು. ನೋಡೋಣ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ ಮಾಡ್ತವೆ ಓವರ್ ಆಲ್ ಮಾರ್ಕೆಟ್ ಮೇಲೆ ಅಂತ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.